ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್. ನಿಮಗೆಲ್ಲ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ. ಟೈಪ್ಸ್ ಆಫ್ ದಿ ನೌನ್ಸ್ ಅಥವಾ ನಾಮಪದದ ವಿಧಗಳು ರೀ. ಒಂದೇದು ಪ್ರಾಪರ್ ನೌನ್, ಸೆಕೆಂಡ್ ಕಾಮನ್ ನೌನ್, ಥರ್ಡ್ ಕಲೆಕ್ಟಿವ್ ನೌನ್, ಫೋರ್ತ್ ಒನ್ ಅಬ್ಸ್ಟ್ರಾಕ್ಟ್ ನೌನ್ ಆ್ಯಂಡ್ ಫಿಫ್ತ್ ಒನ್ ಇಸ್ ಮಟೀರಿಯಲ್ ನೌನ್. ಪ್ರಾಪರ್ ನೌನ್ ಅಂದರೆ ಏನು? ಪ್ರಾಪರ್ ನೌನ್ ಇಸ್ ಅ ನೌನ್. ಇಟ್ ವಿಲ್ ಗೋಯಿಂಗ್ ಟು ಟೆಲ್ಸ್ ಅಬೌಟ್ ದಿ ಅ ಪರ್ಟಿಕ್ಯುಲರ್ ಪರ್ಸನ್ ಯಾ ಪ್ಲೇಸ್. ಪ್ರಾಪರ್ ನೌನ್ ಮೀನ್ಸ್ ನೇಮ್ ಆಫ್ ಪರ್ಟಿಕ್ಯುಲರ್ ಪರ್ಸನ್ ಆ್ಯಂಡ್ ಪ್ಲೇಸ್. ಇದೇನು ಮಾಡ್ತದೆ? ನಿರ್ದಿಷ್ಟ ವ್ಯಕ್ತಿ ಅಥವಾ ಸ್ಥಳದ ಹೆಸರನ್ನು ಹೇಳ್ತದೆ. ಫಾರ್ ಎಕ್ಸಾಂಪಲ್ ರಮೇಶ್, ಇದೇನಿದು ನಿರ್ದಿಷ್ಟ ವ್ಯಕ್ತಿ ಹೆಸರು. ಇಂಡಿಯಾ ನಿರ್ದಿಷ್ಟವಾಗಿರ್ತದೆ ರೀ. ಇಂಡಿಯಾ ಅಂದ್ಕೂಡಲೇ ಅದು ಭಾರತ ಅಂತೇಳಿ ಹೇಳ್ತೀವಿ ನಾ. ಇಂಡಿಯಾಗೆ ತೊಗೊಂಡೋಗಿ ಬೇರೆ ಒಂದು ದೇಶಕ್ಕೆ ನಾವು ಹೇಳಲ್ರಿ, ಹೌದಾ? ರಮೇಶ್ ಯಾವುದೋ ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ಬಗ್ಗೆ ಮಾತಾಡ್ತೀವಿ. ರಮೇಶ್ ಅಂತೇಳಿ ಸಾಕಷ್ಟು ಜನ ಇರ್ಬೋದು, ಬಟ್ ಆ ರಮೇಶ ಬೇರೆ ಈ ರಮೇಶ ಬೇರೆ ನಾವು ಮಾತಾಡ್ತೀವಿ. ರಮೇಶ್ ಅಂದ್ರೆ ಅದರೊಳಗೆ ವ್ಯತ್ಯಾಸ ಇರ್ತಲ್ಲ, ಏನೆಲ್ಲರೂ ಒಂದೇ ಥರ ಇರ್ತದೆ ಇಲ್ಲ, ಹೌದಾ? ಕಾಮನ್ ನೌನ್ ಅಂದರೆ ಏನು ರೀ? ಸಾಮಾನ್ಯ ವ್ಯಕ್ತಿ ಅಥವಾ ವಸ್ತುವಿನ ಹೆಸರು. ಇನ್ ಜನರಲ್ ಆಗಿ ಕರೆಯುವಂಥದ್ದು ಏನು? ಬಾಯ್, ಸ್ಕೂಲ್, ಹೌದಾ? ನೆಕ್ಸ್ಟ್ ಬರ್ರಿ ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಂದರೆ ಏನು ರೀ? ಸಮೂಹ ಅಥವಾ ಗುಂಪಿನ ಹೆಸರು. ಇದರೊಳಗೆ ಏನು ಮಾಡ್ತದೆ? ಒಂದು ಗುಂಪನ್ನು ನಾವೇನು ಮಾಡ್ಬಿಡ್ತೀವಿ, ಆ ಪೂರ್ತಿ ಗುಂಪಿಗೆ ಒಂದು ಹೆಸರನ್ನು ಇದನ್ನು ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಟೀಮ್ ಅನ್ನೋದು ಏನು ರೀ? ಒಂದು ಗುಂಪು, ಒಂದು ಸಮೂಹ. ಅದೇನು ಮಾಡ್ತದೆ? ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಟೀಮ್ ಅಂದರೆ ಏನೈತೆ ರೀ? ಇಲ್ಲಿ 11 ಜನ ಏನು ಕ್ರಿಕೆಟ್ ಆಡೋರು ಇರ್ತಾರಲ್ಲ ಅವರಿಗೆ ನಾವು ಒಂದು ಹೆಸರನ್ನು ಕೊಟ್ಬಿಟ್ಟಿವಿ, ಎಲ್ಲರೂ ಸೇರಿಸಿ ಏನು 11 ಜನ, ಹೌದಾ? ಹಿಂಗೆ ಬಂಚ್ ಆಫ್ ಫ್ಲವರ್ಸ್, ಬಂಚ್ ಆಫ್ ಕೀಸ್, ಹೌದಾ? ನೆಕ್ಸ್ಟ್ ಬರ್ರಿ ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಏನು? ಭಾವನೆ ಅಥವಾ ಗುಣದ ಹೆಸರು. ಆನೆಸ್ಟಿ, ಭಾವನೆಗಳು ರೀ. ಇದನ್ನು ಬರೀ ನಾವು ಏನು ಮಾಡ್ಬೋದು? ಫೀಲ್ ಮಾಡ್ಬೋದು ಅಷ್ಟೇ. ನಾವು ಕಣ್ಣಿಂದ ನೋಡೋಕ್ಕಾಗಲ್ಲ ರೀ, ಇದನ್ನು ಮುಟ್ಟೋಕ್ಕಾಗಲ್ಲ. ಬರೀ ನಾವು ಏನು ಮಾಡ್ಬೋದು? ಭಾವನೆಯನ್ನು ನಾವು ಏನು ಮಾಡ್ಕೋಬೋದು? ಆಸ್ವಾದನೆ ಮಾಡ್ಕೋಬಹುದು ಅಥವಾ ಫೀಲ್ ಮಾಡ್ಕೋಬಹುದು, ಹೌದಾ? ಅದಕ್ಕೆ ಅಂತೇಳಿ ಕರಿತೀವಿ ಅಬ್ಸ್ಟ್ರಾಕ್ಟ್ ನೌನ್ ಅಂತೇಳಿ ಕರಿತೀವಿ.